ಅಂಧಭಕ್ತರ ಮುಖಕ್ಕೆ ಸಗಣಿ ಹಚ್ಚಿದ್ರ ಮೋದಿ ಯೂಟರ್ನ್ ಭಕ್ತರಿಗೆ ಶಾಕ್. ನಿನ್ನೆ ಇರಾನ್ ವಿರೋಧ, ಇಂದು ದೋಸ್ತಿ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಶೆನ್ಲಾಂಗ್ ತೈಲ ಟ್ಯಾಂಕರ್ ಹಾರ್ಮುಜ್ ಜಲಸಂಧಿ ದಾಟಿ ಭಾರತಕ್ಕೆ ಬಂದಿದ್ದಕ್ಕೆ ಮೋದಿಯವರ ಪಾತ್ರ ಇದೆಯಂತೆ. ಇದು ನಿಜವಾಗ್ಲೂ ಹಾಸ್ಯಾಸ್ಪದವಾದ, ಅಸಂಬದ್ಧವಾದ ಮಾತು. ಆದರೆ ಅಂಧ ಭಕ್ತರಿಗೆ ಇದು ದೊಡ್ಡ ಸಾಧನೆಯಂತೆ ಕಾಣಿಸ್ತಾ ಇದೆ. ಎಲ್ಲಕ್ಕೂ ಮೋದಿಯೇ ಕಾರಣ, ಮೋದಿಯೇ ದೇವರು ಅಂತ ಉತ್ಪ್ರೇಕ್ಷೆ ಮಾಡ್ತಿದ್ದಾರೆ. ಆದರೆ ಸತ್ಯವನ್ನು ಸ್ವಲ್ಪ ನೋಡಿದ್ರೆ ಇಡೀ ವ್ಯವಹಾರ ಎಷ್ಟು ಸರಳವಾಗಿದೆ ಅಂತ ಗೊತ್ತಾಗುತ್ತೆ. ಈ ವಿಡಿಯೋದಲ್ಲಿ ಅಂಧ ಭಕ್ತರ ಮುಖವಾಡವನ್ನು ಕಳಚಿ ಇಡೋ ಪ್ರಯತ್ನವನ್ನು ಮಾಡೋಣ. ಮೊದಲನೇದಾಗಿ, ಶೆನ್ಲಾಂಗ್ ತೈಲ ಟ್ಯಾಂಕರ್ ಹಾರ್ಮುಜ್ ಜಲಸಂಧಿಯನ್ನು ದಾಟಿ ಭಾರತಕ್ಕೆ ತಲುಪಿದ್ದು ಯಾವುದೇ ಮೋದಿ ಮ್ಯಾಜಿಕ್ಕಿಂದ ಅಲ್ಲ. ಇರಾನ್ನಲ್ಲಿ ಯುದ್ಧ ನಡೀತಾ ಇದ್ರು ತೈಲ ವ್ಯಾಪಾರ ನಿಲ್ಲೋದಿಲ್ಲ. ಯಾಕಂತಂದರೆ ತೈಲ ನಿಲ್ಲಿಸಿದ್ರೆ ಇಡೀ ಪ್ರಪಂಚನೇ ನಿಂತು ಹೋಗ್ಬಿಡುತ್ತೆ. ಕಾರ್ಗಳು ಓಡಾಡೋದಿಲ್ಲ, ಕಾರ್ಖಾನೆಗಳು ನಿಂತುಬಿಡುತ್ತೆ, ಅಡುಗೆ ಮನೆಗಳಲ್ಲಿ ಒಲೆ ಉರಿಯೋದಿಲ್ಲ. ಆದ್ದರಿಂದ ಶತ್ರು ದೇಶಗಳನ್ನು ಹೊರತುಪಡಿಸಿ ಚೀನಾಗೆ ತೈಲ ಪೂರೈಕೆ ಮಾಡ್ತಾನೆ ಇತ್ತು ಇರಾನ್. ಸೊ ಇರಾನ್ ಸ್ವತಃ ಹೇಳಿದೆ, ನಾವು ಯುದ್ಧ ಮಾಡ್ತಿದ್ದೇವೆ, ಆದರೆ ತೈಲ ವ್ಯಾಪಾರ ನಿಲ್ಲಿಸೋದಿಲ್ಲ, ಚೀನಾಗೆ ಸರಬರಾಜು ಮುಂದುವರಿಯುತ್ತೆ, ಭಾರತ ಹಾಗೂ ಇತರ ಅಲಿಪ್ತ ದೇಶಗಳಿಗೆ ಷರತ್ತುಬದ್ಧವಾಗಿ ಮಾರ್ಗವನ್ನು ತೆರಿತೇವೆ ಅಂತ. ಇದು ಯಾವುದೇ ನಾಯಕನ ಮ್ಯಾಜಿಕ್ ಅಲ್ಲ, ಇದು ಜಗತ್ತಿನ ಅಗತ್ಯತೆ. ಆದರೆ ಅಂಧಭಕ್ತರು ಮೋದಿಯವರು ಫೋನ್ ಮಾಡಿದ್ದಾರೆ, ಟ್ಯಾಂಕರ್ ಬಂದಿದೆ ಅಂತ ಜೈಕಾರ ಹಾಕ್ತಿದ್ದಾರೆ. ಇದು ಹಾಸ್ಯಾಸ್ಪದ ಅಲ್ಲದೆ ಮತ್ತಿನ್ನೇನು. ಇನ್ನು ಇರಾನ್ ಬಗ್ಗೆ ಮಾತಾಡೋದೇ ಪಾಪವಾಗಿದ್ದಂಥ ಕಾಲವನ್ನ ನೆನಪು ಮಾಡ್ಕೊಳ್ಳಿ. ನಿನ್ನೆ ಮೊನ್ನೆವರೆಗೂ ಅಂಧಭಕ್ತರು ದಿನಾ ಬೆಳಿಗ್ಗೆ ಎದ್ದು ಇಸ್ರೇಲ್ಗೆ ಜೈ, ಇರಾನ್ ನಮ್ಮ ಶತ್ರು ಅನ್ನೋ ರೇಂಜಿಗೆ ಟ್ರೋಲ್ ಮಾಡ್ತಾ ಇದ್ರು. ಇರಾನ್ ಅಧ್ಯಕ್ಷರ ಹೆಸರು ತೆಗೆದ್ರು ಅಂಧಭಕ್ತರಿಗೆ ರೋಷ ಉಕ್ಕಿ ಬರ್ತಾ ಇತ್ತು. ಆದರೆ ಇದೀಗ ಏನಾಯಿತು? ರಾತ್ರಿ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಇರಾನ್ ಅಧ್ಯಕ್ಷರಿಗೆ ಫೋನ್ ಮಾಡಿ ಮಾತಾಡಿದಾರಂತೆ, ಶಾಂತಿ ಮಂತ್ರ ಜಪಿಸಿದ್ದಾರೆ. ಯಾಕೆ? ಇಸ್ರೇಲ್ ಪರವಾಗಿ ಬ್ಯಾಟಿಂಗ್ ಮಾಡಿ ಬಂದ ಮೇಲೆ ಇದೀಗ ಇರಾನ್ ಪರವಾಗಿ ಶಾಂತಿ ಮಾತುಕತೆ ಮಾಡಲೇಬೇಕಿದೆ. ಕಾರಣ ಏನು? ಇಸ್ರೇಲ್ಗೆ ಹೋದರೆ ಸ್ವಲ್ಪ ಬಿಲ್ಡಪ್ ಸಿಗ್ಬೋದೇನೋ, ಆದರೆ ದೇಶಕ್ಕೆ ಗ್ಯಾಸ್ ಬರಬೇಕಾದ್ರೆ ಭಾರತಕ್ಕೆ ಇರಾನ್ ಬೇಕೇ ಬೇಕು. ಇರಾನನ್ನು ದೂರ ಇಟ್ಟರೆ ನಮ್ಮ ಅಡುಗೆ ಮನೆಯ ಒಲೆ ಉರಿಯೋದಿಲ್ಲ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಎಲ್ಲನೂ ಇರಾನ್ ತೈಲದ ಮೇಲೇ ಅವಲಂಬಿತ. ಸೊ ಹಾರ್ಮುಜ್ ಮುಚ್ಚಿದ ಕೂಡಲೇ ಭಾರತದ ಮೇಲೂ ಸಹ ಅದರ ದೊಡ್ಡ ಹೊಡೆತ ಬಿದ್ದದಂತೂ ಸತ್ಯ. ಈ ಸ್ಟ್ರೇಟ್ ಆಫ್ ಹಾರ್ಮುಜಲ್ಲಿ ಇರಾನ್ ಹಿಡಿತ ಸಾಧಿಸ್ತಾ ಇದ್ದಂತೆ ಭಾರತಕ್ಕೆ ಗ್ಯಾಸ್ ಬರೋದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಭಾರತದಲ್ಲಿ ಮೋದಿ ವಿರುದ್ಧ ದೊಡ್ಡ ಆಡಳಿತ ವಿರೋಧಿ ಅಲೆಯೇ ಸೃಷ್ಟಿಯಾಗೋಗುತ್ತೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವ ಪ್ರಧಾನಿಯೂ ಟ್ರೋಲ್ ಆಗದ ಮಟ್ಟಕ್ಕೆ ಮೋದಿಜಿ ಟ್ರೋಲ್ ಆದರು. ಖಮೇನಿ ಹತ್ಯೆ ನಂತರ ಸಂತಾಪ ಸೂಚಿಸೋಕ್ಕೂ ಹಿಂದೆ ಮುಂದೆ ಯೋಚಿಸಿದ ಮೋದಿ ಕೊನೆಗೆ ಇರಾನ್ ನಮ್ಮ ಗೆಳೆಯ ಅಂತ ಹೇಳಲೇಬೇಕಾಯಿತು. ಇಡೀ ಜಗತ್ತು ಇರಾನ್ನನ್ನು ದೂರ ಇಡೋಕೆ ನೋಡ್ತಾ ಇದ್ರು, ದೂರ ಇಡೋಕೆ ಸಾಧ್ಯವಾಗ್ತಾ ಇಲ್ಲ. ಭಾರತಕ್ಕೆ ಇಂದು ಇರಾನ್ ಗೆಳೆತನದ ಅವಶ್ಯಕತೆ ಇದೆ, ಇದು ದೇಶದ ಅಗತ್ಯತೆ ಕೂಡ. ಆದರೆ ಅಂಧಭಕ್ತರಿಗೆ ಈ ಸತ್ಯವನ್ನ ಜೀರ್ಣಿಸಿಕೊಳ್ಳೋದೇ ಕಷ್ಟ. ನಮ್ಮ ಜೊತೆಗೆ ಭಾರತದ ಅನುಗಾಲದ ಮಿತ್ರತ್ವ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ದೊಡ್ಡ ಮನಸ್ಸನ್ನ ಮಾಡಿ ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಭಾರತದ ಹಡಗುಗಳಿಗೆ ಓಪನ್ ಮಾಡಿತ್ತು ಅಷ್ಟೇ. ಅದರಲ್ಲಿ ಮೋದಿಯವರ ಪಾತ್ರ ದೊಡ್ಡ ಸೊನ್ನೆ. ಈಗ ಒಂದೊಂದು ಸತ್ಯವನ್ನು ಮಿಸ್ ಮಾಡದೆ ಹೇಳ್ತೇನೆ ನೋಡಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಅಂಧಭಕ್ತರ ನಾಯಕ ಮೋದಿ ಯುದ್ಧದ ಕಾರ್ಮೋಡಗಳು ಕವಿದಿದ್ರು ಸಹ ಲೆಕ್ಕಿಸದೇನೆ ಅಮೆರಿಕಾಗೆ ಹೆದರಿ ಬಾಯನ್ನ ಹೊಲ್ದುಕೊಂಡು ಕುಳಿತಿದ್ರು. ಯುದ್ಧದ ಮೋಡಗಳು ಕಪ್ಪಾಗಿ ಕವಿತಿದ್ರು. ಅಮೆರಿಕ ಏನು ಹೇಳತ್ತೋ ಏನೋ ಅನ್ನೋ ಭಯದಿಂದ ಬಾಯಿ ಮುಚ್ಕೊಂಡು ಮೌನವಾಗಿದ್ರು. ಆದರೆ ಅದೇ ಸಮಯದಲ್ಲಿ ಟೆಲ್ ಅವೀವ್ಗೆ ಹಾರಿ ನೆತನ್ಯಾಹು ದಂಪತಿ ಮುಂದೆ ಹಲ್ಕಿರಿದು ನಗುತ್ತಾ ಫೋಟೋಗಳನ್ನು ತೆಗೆಸ್ಕೊಂಡ್ರು. ನನ್ನ ಗೆಳೆಯ ಬೆಂಜಮಿನ್ ಅಂತ ಅಪ್ಪುಗೆ ಕೊಟ್ಟು ಇಸ್ರೇಲ್ಗೆ ಏಕಪಕ್ಷೀಯ ಬೆಂಬಲ ಸೂಚಿಸಿ ಮೂರ್ಖತನದ ಪರಾಕಾಷ್ಠೆಯನ್ನು ಮೆರೆದ್ರು. ಇನ್ನು ಇರಾನ್ಗೆ ಮೋದಿ ಮಾಡಿದ ದ್ರೋಹವನ್ನು ನಾವು ನೆನಪು ಮಾಡ್ಕೊಳ್ಬೇಕು. ನಮ್ಮದೇ ಆಹ್ವಾನದ ಮೇರೆಗೆ ಶಾಂತಿ ಕವಾಯತಿಗೆ ವಿಶಾಖಪಟ್ಟಣಂಗೆ ಬಂದಿದ್ದಂಥ ಇರಾನ್ ಯುದ್ಧ ನೌಕೆ ಮೇಲೆ ಭಾರತದ ಹಿತ್ತಲಿನಲ್ಲಿಯೇ ದಾಳಿ ಮಾಡಿ ಮುಳುಗಿಸಿದ್ರು. ಆ ನೌಕೆಯಲ್ಲಿ ಇರಾನಿನ 60ಕ್ಕೂ ಹೆಚ್ಚು ನಾವಿಕರು ಸತ್ರು. ಹೀಗೆ ಜಲಸಮಾಧಿಯಾದಂಥ ನೌಕೆಯಿಂದ ಇರಾನ್ ನಾವಿಕರನ್ನು ಉಳಿಸೋಕೆ ಭಾರತ ಸಹಾಯ ಹಸ್ತ ಚಾಚಲೇ ಇಲ್ಲ. ಒಂದು ರಕ್ಷಣಾ ಹಡಗನ್ನು ಕಳಿಸ್ಲಿಲ್ಲ, ಒಂದು ಹೆಲಿಕಾಪ್ಟರ್ ಅನ್ನು ಕಳುಹಿಸಲಿಲ್ಲ. ಆದರೆ ಪುಟ್ಟ ದೇಶ ಶ್ರೀಲಂಕಾ ಮಾನವೀಯತೆ ಮೆರೆದು 32 ನಾವಿಕರನ್ನು ರಕ್ಷಿಸಿತ್ತು. ಭಾರತ ಏನು ಮಾಡ್ತಾ ಇದೆ ಅಂತ ಜಗತ್ತೇ ನೋಡ್ತಾ ಇತ್ತು. ಇದು ಶ್ರೀಲಂಕಾ ಭಾರತಕ್ಕೆ ಮಾಡಿದ ಕಪಾಳ ಮೋಕ್ಷದಂತಿತ್ತು. ಇಸ್ರೇಲ್ ಅಮೆರಿಕ ಸೇರ್ಕೊಂಡು ಇರಾನ್ ಮೇಲೆ ನಡೆಸಿದಂಥ ದಾಳಿ, ಖಮೇನಿ ಹತ್ಯೆಯನ್ನು ಖಂಡಿಸಿ ಸಂತಾಪ ಸೂಚಿಸೋಕ್ಕೂ ಕೂಡ ಮೋದಿ ಸರ್ಕಾರ ಬಹಳ ದಿನಗಳ ಕಾಲ ಹಿಂದೆ ಮುಂದೆ ನೋಡಿದ್ದು. ಒಂದು ಸ್ಪಷ್ಟ ಹೇಳಿಕೆ ಕೊಡೋಕೆ ದಿನಗಳು ಕಳೆದಿದ್ದು. ಇಸ್ರೇಲ್ಗೆ ಬೆಂಬಲಿಸುತ್ತಾ ಇರಾನ್ಗೆ ದ್ರೋಹ ಮಾಡ್ತಾ ಇದ್ರು. ಆದರೂ ಇರಾನ್ ತನ್ನ ಅನುಗಾಲದ ಮಿತ್ರ ದೇಶ ಭಾರತ ಅನ್ನೋ ಕಾರಣಕ್ಕೆ ಭಾರತವನ್ನು ಬಿಟ್ಟುಕೊಟ್ಟಿಲ್ಲ.
ಭಾರತಕ್ಕಾಗಿ ಹಾರ್ಮುಸ್ ಜಲಸಂಧಿಯನ್ನು ಓಪನ್ ಮಾಡಿತು. ಅದರಿಂದಾನೇ ಈ ಶೆನ್ಲಾಂಗ್ ತೈಲ ಟ್ಯಾಂಕರ್ಗಳು ಭಾರತಕ್ಕೆ ಪ್ರವೇಶಿಸಿತ್ತು. ಇದರಲ್ಲಿ ಮೋದಿಯವರ ಪಾತ್ರ ಆಗಲೇ ಹೇಳ್ದೆಲ್ಲ, ದೊಡ್ಡ ಸೊನ್ನೆ. ಯಾವುದೇ ಫೋನ್ ಕಾಲ್, ಯಾವುದೇ ಡಿಪ್ಲೊಮಸಿ, ಯಾವುದೇ ಮ್ಯಾಜಿಕ್ ಅಲ್ಲ, ಇದು ಕೇವಲ ಇರಾನ್ನ ದೊಡ್ಡ ಮನಸ್ಸು ಮಾತ್ರ. ಅಂಧಭಕ್ತರೇ, ಈಗ ಹೇಳಿ, ಇಸ್ರೇಲ್ಗೆ ಹಲ್ಕಿರಿದು ಇರಾನ್ ನೌಕೆಯನ್ನು ಹಿತ್ತಲಲ್ಲಿ ಮುಳುಗಿಸಿ, ನಾವಿಕರನ್ನು ರಕ್ಷಿಸದೆ ಸಾಯಿಸಿ, ಖಮೇನಿ ಹತ್ಯೆಯನ್ನು ಖಂಡಿಸದೆ ಮೌನವಾಗಿ ಕುಳಿತ ನಂತರನೂ ಇರಾನ್ ನಮಗೆ ದಾರಿ ತೆರೆದಿದೆ ಅನ್ನೋದು ಗೊತ್ತಾಯ್ತಲ್ವಾ? ಇದು ಮೋದಿ ಸಾಧನೆಯಲ್ಲ, ಇದು ಇರಾನ್ನ ಅನುಗ್ರಹ. ನಿಮ್ಮ ನಾಯಕ ಅಮೇರಿಕಾಗೆ ಹೆದರಿ ಬಾಯನ್ನು ಹೊಲಿದುಕೊಂಡಿದ್ರೂ ಇರಾನ್ ಭಾರತವನ್ನು ಮಿತ್ರ ಅಂತ ನಂಬಿಕೊಂಡೇ ಇದೆ ಇನ್ನೂ ಸಹ. ಇನ್ನು ಮುಂದೆ ಮೋದಿ ಅವರು ಫೋನ್ ಮಾಡಿದ್ರು, ಟ್ಯಾಂಕರ್ ಬಂತು ಅಂತ ಹೇಳೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ನೆನಪಿರಲಿ, ನಿನ್ನೆವರೆಗೂ ಇರಾನ್ ಟೆರರಿಸ್ಟ್ ದೇಶ, ಇರಾನ್ ಅಮೇರಿಕಾದ ಶತ್ರು ಅಂತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲಿ ಪೋಸ್ಟ್ ಹಾಕ್ತಿದ್ದವರು ಇದೀಗ ಮೌನವಾಗಿದ್ದಾರೆ. ಯಾಕಂತಂದರೆ ಮೋದಿಯವರೇ ಇರಾನ್ ಜೊತೆಗೆ ದೋಸ್ತಿಯನ್ನು ಶುರು ಮಾಡಿದ್ದಾರೆ. ಅದಕ್ಕೆ ಅಂಧಭಕ್ತರು ಇನ್ನು ಮುಂದೆ ಇರಾನ್ ವಿರುದ್ಧ ಪೋಸ್ಟ್ ಹಾಕೋ ಮುನ್ನ ಸ್ವಲ್ಪ ಯೋಚಿಸಿ, ನಮ್ಮ ಗ್ಯಾಸ್ ಪ್ರಾಬ್ಲಮನ್ನು ತಲೆಯಲ್ಲಿ ಇಟ್ಕೊಂಡು ದ್ವೇಷ ಮಾಡಬೇಕೋ ಬೇಡವೋ ಅಂತ ಯೋಚನೆ ಮಾಡಿ. ಸೊ ದೇಶದ ಆರ್ಥಿಕತೆಗೆ, ಸಾಮಾನ್ಯರ ಅಡುಗೆ ಮನೆಗೆ ಇರಾನ್ ತೈಲ ಬೇಕು ಅಂತ ಗೊತ್ತಾದ ತಕ್ಷಣ ನಿಮ್ಮ ಇಸ್ರೇಲ್ ಜೈಕಾರದ ಮಾತುಗಳು ನಿಂತು ಹೋಗ್ಬೋದೇನೋ. ಇದು ಅಂಧಭಕ್ತಿಯ ನಿಜವಾದ ಮುಖ. ಎಲ್ಲಕ್ಕೂ ಮೋದಿ ಕಾರಣ ಅಂತ ಹೇಳುವವರು ಇದೀಗ ಮೋದಿಯವರೇ ಇರಾನ್ ಜೊತೆಗೆ ಹಸ್ತ ಶುದ್ಧಿ ಮಾಡ್ತಾ ಇರೋದನ್ನು ನೋಡಿ ಮೌನವಾಗ್ತಿದ್ದಾರೆ. ಇದು ಯಾವುದೇ ರಾಜಕೀಯ ಆಟ ಅಲ್ಲ, ಇದು ಸತ್ಯ. ತೈಲ ವ್ಯಾಪಾರ ಜಗತ್ತಿನ ಅಗತ್ಯತೆ. ಮೋದಿಯವರು ಫೋನ್ ಮಾಡಿ ಶಾಂತಿ ಹೇಳಿದ್ದು ಒಳ್ಳೆಯದೇ, ಆದರೆ ಅದಕ್ಕೆ ಅಂಧಭಕ್ತರು ಮೋದಿ ಮ್ಯಾಜಿಕ್ ಅಂತ ಉತ್ಪ್ರೇಕ್ಷೆ ಮಾಡೋದು ಮಾತ್ರ ಅಸಂಬದ್ಧ. ಆದರೆ ಕೆಲವು ಅಂಧಭಕ್ತರು ಎಲ್ಲವನ್ನ ಮೋದಿ ಹೆಸರಿಗೆ ಕ್ರೆಡಿಟ್ ಕೊಡೋಕೆ ಪ್ರಯತ್ನಿಸ್ತಿದ್ದಾರೆ. ಇನ್ನು ಇರಾನ್ ಪ್ರತಿನಿಧಿಯೊಬ್ಬರಿಗೆ ಪತ್ರಕರ್ತರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಭಾರತಕ್ಕೆ ನೀವು ರಿಯಾಯಿತಿಗಳನ್ನು ಕೊಡ್ತೀರಾ ಅಂತ. ಅದಕ್ಕೆ ಇರಾನ್ ಪ್ರತಿನಿಧಿ ಕೊಟ್ಟ ಉತ್ತರ ಹೇಗಿತ್ತು ಗೊತ್ತಾ? ಹೀಗೆ ಹೇಳ್ತಾರೆ, ಬಹುಪಾಲು ಭಾರತೀಯರು ಇರಾನ್ ಬಗ್ಗೆ ಸಹಾನುಭೂತಿಯನ್ನು ಹೊಂದಿದ್ದಾರೆ. ಅವರು ಅಮೆರಿಕ ಯುದ್ಧವನ್ನು ಖಂಡಿಸಿದ್ದಾರೆ ಮತ್ತು ಮಕ್ಕಳ ಮೇಲಿನ ದಾಳಿಯ ವಿರುದ್ಧ ನಿಂತಿದ್ದಾರೆ. ನಮ್ಮನ್ನು ಬೆಂಬಲಿಸುವಂಥ ಭಾರತೀಯರಿಗೆ ಅನಿಲ ಬೇಕು ಅಂತ ನಾವು ಇರಾನ್ಗೆ ತಿಳಿಸಿದ್ದೇವೆ. ಸೊ ಸರ್ಕಾರ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳಿದ್ದಾರೆ. We have seen some vessels are passing by with the Indian flags from there. Yes. Will you make some special concessions for India, and how do you look at Indian position on this, sir? Actually, what I saw here from India, I can say the majority heart of Indians people are with Iran. They condemned the oppression. They follow justice. And they don't want war. Even I can say they are against the war. And they show their loyalty with the oppressed people. Even with the children of the girls' school, and the school which is attacked by United States. And they show their sympathy, their solidarity. We informed our people in Iran the sympathy and solidarity of our brothers and sisters in India, and we said that now also they are suffering from shortage of gas, shortage of petrol, and they have to provide them and help them and support them. And as well as our embassy also tried several times to help this issue and to solve the problem for our dear brothers and sisters in India. ಸೊ ಇದರಲ್ಲೇ ಗೊತ್ತಾಗುತ್ತೆ ನಾವು ಪಡಿತಾ ಇರುವಂಥ ಈಗ ಬಂದಿರುವಂಥ ಅನಿಲ ಅಥವಾ ತೈಲ, ಯಾವುದೇ ರಿಯಾಯಿತಿಗಳು ಹಾರ್ಮುಸ್ ಜಲಸಂಧಿ ಮೂಲಕ ಯಾವುದೇ ಹಡಗುಗಳು ಹಾದು ಹೋದರೂ ಸಹ ಅದು ಇರಾನ್ಗೆ ಸಪೋರ್ಟ್ ಮಾಡಿದ ಭಾರತೀಯರಿಂದ, ಅಮೆರಿಕದ ಯುದ್ಧ ದಾಹವನ್ನು ಖಂಡಿಸಿದ ಭಾರತೀಯರಿಂದ ಮಾತ್ರ. ರಾಜಿ ಮಾಡಿಕೊಂಡ ಪ್ರಧಾನಿ ಮೋದಿ ಮತ್ತು ಜೈಶಂಕರ್ ನೇತೃತ್ವದ ನಮ್ಮ ವಿದೇಶಾಂಗ ನೀತಿ ಯಾವ ಮಟ್ಟಕ್ಕೆ ವೈಫಲ್ಯ ಕಂಡಿದೆ ಅನ್ನೋದು ಇದರಲ್ಲೇ ಗೊತ್ತಾಗತ್ತೆ. ಸತ್ಯವನ್ನು ಒಪ್ಕೊಳ್ಳಿ ಈಗಲಾದರೂ. ತೈಲ ಟ್ಯಾಂಕರ್ ಬಂದಿದ್ದು ಮೋದಿ ಮ್ಯಾಜಿಕ್ಕಿಂದ ಅಲ್ಲ, ಅದು ಜಗತ್ತಿನ ಅಗತ್ಯತೆ. ಇರಾನ್ ಜೊತೆಗೆ ದೋಸ್ತಿ ಮಾಡೋ ತಪ್ಪಲ್ಲ, ಆದರೆ ಅದಕ್ಕೂ ಮುಂಚೆ ಇರಾನನ್ನು ಟೆರರಿಸ್ಟ್ ಅಂತ ಹೇಳ್ತಾ ಇದ್ದವರು ಈಗ ಮೌನವಾಗೋದು ಹಾಸ್ಯಾಸ್ಪದ. ಸತ್ಯವನ್ನು ಗಮನಿಸಿ, ದೇಶದ ಒಳಿತನ್ನು ಯೋಚಿಸಿ. ಇದು ಯಾವುದೇ ರಾಜಕೀಯ ಪಕ್ಷದ ವಿರುದ್ಧ ಅಲ್ಲ, ಇದು ಅಂಧಭಕ್ತಿಯ ವಿರುದ್ಧ ಮಾತ್ರ. ಮುಂದಿನ ಪೋಸ್ಟ್ ಮಾಡೋ ಮೊದಲು ಯೋಚನೆ ಮಾಡಿ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.